ಫುಲ್ಲು ನೀರು ಹರಿಸ್ತಾ ಇದ್ದಾರೆ ಬೋರ್ವೆಲ್ ಯಾವುದೋ ಇದ್ರದ್ದೇ ಟ್ಯಾಂಕ್ ಇದೆ. ಹಳ್ಳಿ ರೋಡ್ಗಳು ಎಂಟ್ರ್ ಆದ್ವಿ. ಕ್ರೇಜಿ ಆಗಿದೆ ಹಳ್ಳಿ ರೋಡ್ಗಳು ಹಳ್ಳಿ ರೋಡ್ಗಳು ಎಂಟ್ರ್ ಆದ್ವಿ. ಸಿಟಿ ಬಿಟ್ಟು ಹಳ್ಳಿಗೆ ಬಂದರೆ ನಮಗೆ ಅದು ಡೆಸರ್ಟಲ್ಲಿ ಚಿಲ್ಡ್ ಬಿಯರ್ ಸಿಕ್ದಂಗೆ ಬೆಂಗಳೂರು ಅವ್ರಿಗೆ ಅಲ್ವೇ. ಆಹಾ, ಕೋಟೆಕೊಪ್ಪ ಚೆನ್ನಾಗಿದೆ, ಬೆಟ್ಟ ಯಾವುದೋ ನೋಡೋದಕ್ಕೇನೋ. ಅಯ್ಯೋ, ಪುಸ್ತಕಂತ ಉಗ್ದೇ ಬಿಟ್ರು ಆಂಟಿ. ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ. ವಾವ್, ವಾಟ್ ಎ ಬ್ಯೂಟಿಫುಲ್ ಲೇಕ್. ನೋಡ್ತಾ ಇದ್ರೆ ಈಜು ಹೊಡಿಯೋಣ ಅನ್ನಿಸ್ತಾ ಇದೆ. ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಅನಿಸುತ್ತೆ. ರೈಡ್ ಮೋಡೆಲ್ಲ ಚೇಂಜ್ ಮಾಡ್ಕೊಬಿಡೋಣ. Come and hold my beer, boys. Let's go. ಯಾಕೆ ಸ್ಲೋ ಆಗ್ಬಿಟ್ರಲ್ಲ? Let's go. ಎಲ್ಲಿಗೆ ಬಂದ್ವಪ್ಪ? ಇದು ಯಾವುದೋ ದೇವಸ್ಥಾನಕ್ಕೆ ಬಂದೆ. ಇವಾಗ ಸೈಕಾಯ್ತು. ಮೇ ಬಿ ಇದೇ ದಾರಿ ಇರಬೇಕು. ಟೈರ್ ಪ್ರಿಂಟ್ ಇದೆಯಾ ಹೋಗಿರೋದು? ಇಲ್ವಲ್ಲ. ಎಕ್ಸ್ಪಲ್ಸ್ ಅವರು ಬರಲಿಲ್ವಾ? ಎಕ್ಸ್ಪಲ್ಸು ಇವಾಗ ಬತ್ತವ್ರೆ. ಯಾವ ಕಡೆ ಬ್ರೋ? ಈ ಕಡೆ ದಾರಿ ಇದೆ, ಅದೇನಾ? ಚೆನ್ನಾಗೈತೆ, ಮಜಾ ಬರ್ತಾ ಇದೆ. ಸೊ ಇಲ್ಲಿ ಬಂದರೆ ಇಲ್ಲೊಂದು ಟೆಂಪಲ್ ಇದೆ ನೋಡಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ದೇವರ ಒಳ್ಳೆ ವಿದ್ಯಾ ಬುದ್ಧಿ ಜ್ಞಾಪಕ ಶಕ್ತಿ ಕೊಟ್ಟು ಲೋಕ ಕಲ್ಯಾಣ ಮಾಡಪ್ಪಲ್ಲ ಚೆನ್ನಾಗಿರ್ಸಪ್ಪ. ಜಯ ಆಂಜನೇಯ. ಬನ್ರಪ್ಪ. ಹಿಮಾಲಯ. ಓಹೋ ಹಿಮಾಲಯ, ಹಾ ಹಿಮಾಲಯ. ಎಷ್ಟು ಗೊತ್ತಷ್ಟು ಹೇಳಿವ್ರ, ನಾವೊಂಚೂರು ಭಯ ಪಡೋಣ. ಅವರು ತಾತ ಇಲ್ಲಿದ್ರಂತೆ, ಅವ್ರು ಕಾಲ್ ಮಾಡಿ ಕೇಳಿದ್ಕೆ ಅವನಂದಿದ್ದು ಗೋಸ್ಟ್ ಥರ ಸ್ಪಿರಿಚು ಆ ಥರ ಎನರ್ಜಿ ಜಾಸ್ತಿ ಇಲ್ಲಿ ಆ ಥರ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ಈ ಥರದ್ದು ಯಾರೂ ರಿವ್ಯೂನೇ ಮಾಡಿಲ್ಲ. ಕೆಲವೊಬ್ರು ಫಾರೆಸ್ಟ್ ಏರಿಯಾ ಅಂದ್ಬಿಟ್ಟು ಖಾಲಿ ಮಾಡಿದೆ ಅಂತಾರೆ, ಇನ್ನು ಕೆಲವೊಬ್ರು ದೇವದ್ದು ಸ್ಪಿರಿಚುವಲು
ಆ ಥರ ಖಾಲಿ ಮಾಡಿದೆ ಅಂತ. ಲಾಸ್ಟ್ ಟೈಮು ನನ್ನ ಫ್ರೆಂಡ್ಸು ಬಂದಿದ್ರು. ಓಕೆ, ಅವರು ಈವ್ನಿಂಗ್ ಟೈಮಲ್ಲಿ ಬಂದಿದ್ರು. ಅವರು ಜ್ವರ ಬಂದ್ಬಿಟ್ಟಿದ್ದು ಇಲ್ಲಿಗೆ ಬಂದೋದ್ನೆ ನನಗೆ. ವಾ, ಇಲ್ಲೇನೋ ಸಮಸ್ಯೆ ಇದೆ. ಮಾತ್ರ ಬಿಸಿರಾಗಿ ರೆಡಿ ಇರ್ಕೋಬೇಕು. ಅಯ್ಯೋ ಸರ್, ಅದೆಲ್ಲ ಹೇಳ್ಬಿಟ್ಟು ಬರುತ್ತಾ? ಪೇಮೆಂಟ್ ತಗೊಂಡ್ಬರ್ಬೇಕಾಗಿತ್ತು. ತೋರ್ಸ ಎರಡಿದಾವೆ. ಒಂದು ಮೆಣಸಿನ್ಕಾಯಿ ಅದೇ. ನಮ್ಮನ್ ಬಿಟ್ರೆ ಯಾರು ಬಂದೇ ಇಲ್ಲ. ನಮ್ದೇ ಟೈರ್ ಪ್ರಿಂಟ್ ಫಸ್ಟ್ ಅನ್ನಿಸ್ತಾ ಇದೆ. ಮಳೆ ಬಂದು ಹೋದಾಗಿಂದ ಯಾರು ಬಂದಿಲ್ಲ. ಇದು ಫುಲ್ ಡೆಸರ್ಟೆಡ್ ಏರಿಯಾ, ಫುಲ್ ಗೋಸ್ಟ್ ಟೌನ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ ಅಂತೆ. ಇಟ್ ಈಸ್ ಸಮಥಿಂಗ್ ಈಸ್ ಅನ್ಮೈಂಡ್. ಲೆಟ್ಸ್ ಗೆಟ್ ಗೋಯಿಂಗ್ ನೌ. ಓ ಫಾಕ್, ಮೊದಲನೇ ಖಾಲಿ ಮನೆ ಹೆಂಗಿದೆ ನೋಡುಗರು. ಫುಲ್ಲು ಬೇಲಿ ಬೆಳ್ಕೊಬಿಟ್ಟಿದೆ. ಏರಿಯಾನೇ ಖಾಲಿ ಆಗಿದೆ ಅಂತೆ. ಏರಿಯಾ ಫುಲ್ಲು ನೋಡ್ಬೇಕು ಇವಾಗ ಏನು ಕತೆ ಅಂತ. ತಂಬಡಿ ಓ ಓ ಓ ಲಕ 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 ಲಕ. ನಮ್ಮ ಗಾಡಿ ಸೌಂಡ್ಸಿಗೆ ಪ್ರಾಣಿ ಪಕ್ಷಿಗಳೆಲ್ಲ ಹಾರ್ತಾ ಇದ್ದಾವೆ. ಫುಲ್ ಕಾಡೊಳಗೆ ಡೆಸರ್ಟೆಡ್ ಏರಿಯಾದಲ್ಲಿ ಹೊಡಿಯೋಕ್ಕೆ ಮಜಾನೇ ಬೇರೆ ಬಿಡುಗರು. ತಾಂಬಡಿ ಇಲ್ಲಿಂದ ಅಂತೂ ಯಾರು ಹೋಗೇ ಇಲ್ಲ ಬಿಡಿ. ಹೆಂಗೆ ಬೆಳ್ಕೊಂಡಿದೆ ನೋಡಿ ಇಲ್ಲೆಲ್ಲ. ಎರಡನೇ ಡೆಸರ್ಟೆಡ್ ಮನೆ ನೋಡಿ. ಒಳಗೆ ಯಾರು ಹೋಗ್ಬಾರ್ದು ಅಂತ ಕಟ್ಬಿಟ್ಟಿದ್ದಾರೆ ಕಟ್ಟಿಗೆನೆಲ್ಲ. ಬಾಯ್, ಟೈರ್ ಸೌದ್ಬಿಟ್ಟು ಬೇಡ ಕತೆ. ಜಾಲೆ ಎಲ್ಲ ಜಾಲೆ. ನನಗಂತೂ ಬಾಲ್ಸಿಗೆ 2 ಸತಿ ಬಿತ್ತು ನಿಂಬೆಹಣ್ಣು ಪಚ್ಚಂತ. ಓಕೆ ಫ್ರೆಂಡ್ಸ್, ಬಾಯ್. 2 ಡೌನ್. ಒಳ್ಳೆ ವ್ಯೂ ಐತೆ, ಕ್ರೇಜಿ. ಇನ್ನೊಂದು ಚೂರೇ ಹಾಕಿ, ನಿಂಬೆಹಣ್ಣಿಗೆ ಪ್ರೆಷರ್ ಹಾಕಿ. ಬರಲೇ ಅಷ್ಟೇ ಬಂತು. 390 ಬಂತು ನಮ್ಮದೇ ಫಸ್ಟು. ಅದರಲ್ಲಿ 2 ವಿಕೆಟ್ ಹೋಯ್ತು, ಇನ್ನೆರಡು ವಿಕೆಟ್ ಉಳ್ಕೊಂತು. ಯಾರಿಗೂ ಏನೂ ಆಗಿಲ್ಲ ದೊಡ್ಡದಾಗಿ, ಎಲ್ಲ ಚಿಕ್ಕದಾಗೆ ಆಗಿರೋದು. ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್.
ಒನ್ಸ್ ಮಾರ್ ಜಾಲಿ ಜಾಲಿ. ದೊಡ್ಡ ಗೆಡ್ಡನೇ ತೆಗ್ದವ್ರಲ್ಲ ಗುರು, ನೋಡ್ಕೊಂಡು ಹೋಗ್ಬೇಕು. ಮುಂದೆಗಡೆ ಏನಿದೆ ಅನ್ನೋದೇ ಕಾಣಿಸ್ತಾ ಇಲ್ವಲ್ಲ ಗುರು. ಅನ್ಮ್ಯಾನ್ಡ್ ವಿಲೇಜ್ ಆಫ್ ಬೆಂಗಳೂರು, ನಿಯರ್ ಬೈ ಬೆಂಗಳೂರು, ಗೋಸ್ಟ್ ಟೌನ್ ಆಫ್ ಬೆಂಗಳೂರು. ನೋಡ್ರಪ್ಪ, ಫುಲ್ ಪದೇ ಒಳಗೆ ಬರ್ತಾ ಇದ್ದೀವಿ. ನನಗಂತೂ ಏನು ಕಾಣಿಸ್ತಾ ಇಲ್ಲ, ದಾರಿನೇ. ಫ್ರಂಟಲ್ಲಿ ಯಾವುದೋ ಬಂಡೆ ಸಿಕ್ತು, ದೇವ್ರದೆ ಹಚ್ಬಿಡೋಣ. ಕ್ರೇಜಿ ನೋಡೇ ಬಿಡೋಣ, ಇಷ್ಟೇ ಬಂದಿದ್ದೀವಂತೆ. ಅರಯ್ಯ ರಯ್ಯೋ, ಅರೇ ರೇ. ಅಯ್ಯೋ ಅಯ್ಯೋ, ಸೊಪ್ಪು ಸದೆ ಎಲ್ಲ ಸೇರ್ಕೊಬಿಟ್ಟೈತೆ. ಯಾವ್ದು ಗುರು ಇದು? ಕಾಡೊಳಗೆ ಬಂದುಬಿಟ್ಟಿದ್ದೀವಿ. ದಾರಿ ಇದೆ, ಸ್ವಲ್ಪ ಫೇಡ್ ಅವೇ ಆಗಿಬಿಟ್ಟಿದೆ. ಓ ಬಂದ್ವಲ್ಲ. ಕ್ರೇಜಿ ಗುರು, ಟೌನ್ ಒಳಗೆ ಬರ್ತಾ ಇದ್ದೀವಿ. ಏನೂ ಇಲ್ಲ ಸದ್ಯ. ಸೌದಿ ಒಲೆ, ಶಿಟ್ ಆ್ಯಂಡ್ ಎವ್ರಿಥಿಂಗ್. ಹೈಕು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೌಡ್ರೆ ಯಾರು ಇಲ್ಲ. ಗಂಡಾದ್ರೆ ಒಂದಿರುತ್ತೆ, ಹೆಣ್ಣಾದ್ರೆ ಎರಡಿರುತ್ತೆ. ನೀವು ಅನುಸರಿಸ್ಕೊಳ್ಳಿ, ಒಟ್ನಲ್ಲಿ ಒಂದಿರುತ್ತೆ. ಅದೇ ನಾವು ಇಲ್ಲ, ಪ್ಯಾಂಟ್ ಒಳಗಿದೆಯಾ? ಇನ್ನು ರೂಪ ಬರ್ತಾ ಇಲ್ಲ. ರೂಪ ಬರ್ಬೇಕು ಇದಕ್ಕೆಲ್ಲ. ಯಾರು ಬ್ರಾ ಪಕ್ಕದ ಮನೆ ಅವಳ? ಏನು ಬೇವ್ತಾಗ್ಬಿಟ್ಟಿದ್ದೀನಿ. ಇನ್ನು ನೋಡ್ತಿದ್ದೀರಾ, ಫುಲ್ಲು ಸೆಕೆ. ಗೋಸ್ಟ್ ಟೌನಿಗೆ ಬಂದಿದ್ದೀವಿ. ಏನು ಅಂತ ಅಂದರೆ ಯಾರೂ ಇಲ್ಲ, ಫುಲ್ ಸಿಟಿನ ಖಾಲಿ ಇದೆ. ರೋಡ್ಗಳು ನೋಡಿ ಫುಲ್ಲು ಕಾಡು ಬೆಳ್ಕೊಬಿಟ್ಟಿದೆ. ನಾವು ಕಷ್ಟಪಟ್ಕೊಂಬಂದ್ವಿ. ಇಲ್ಲಿಂದ ಸೀದಾ ಹೋದರೆ ಇಲ್ಲೊಂದು ರೋಡ್ ಇದೆ, ಇಲ್ಲಿಗೆ ಬಂದು ನಿಲ್ಸಿದ್ದೀವಿ ನಾವೆಲ್ಲ. ಇಲ್ಲಿಗೆ ಬರ್ತಾರೆ ಅನಿಸುತ್ತೆ ಜನ, ಮೋಸ್ಟ್ ಪ್ರಾಬಬ್ಲಿ. ಆ ಕಡೆ ಎಲ್ಲ ಬರೋಲ್ಲ. ಪಕ್ಕದಾಗಿದೆ ದೇವಸ್ಥಾನ. ದೇವಾ ಕಾಪಾಡಪ್ಪ, ನಮ್ಮಪ್ಪ ಎಲ್ಲರನ್ನೂ ಚೆನ್ನಾಗಿರ್ಸಪ್ಪ, ಲೋಕ ಕಲ್ಯಾಣ ಮಾಡಪ್ಪ, ಜೈ ಗಣೇಶ. ಎಂಥ ಪ್ಲೇಸಲ್ಲಿದೆ ನೋಡಿ, ಕ್ರೇಜಿ ಪ್ಲೇಸಲ್ಲಿದೆ ಮಾತ್ರ. ಓಹೋ, ಮೆಟ್ಲು, ನೀರು ಸೈಕಾಗಿದೆ. ನೀರಿದೆಯಲ್ಲ ಅದೇ ಆಶ್ಚರ್ಯ. ಇನ್ನು ಮೆಟ್ಲು ಬೇರೆ, ಕಪ್ಪೆಗಳು ವಾಯು ವಿಹಾರ ಮಾಡ್ತಾ ಇದ್ದಾವೆ. ಸೊ ಮೇಲ್ಗಡೆ ಚಿಕ್ಕ ದೇವಸ್ಥಾನ ನೋಡಿದ್ರಲ್ಲ, ಅದ್ರ ಬದಲು ಇಲ್ಲಿ ಕೆಳಗಡೆ ದೊಡ್ಡದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಪೀಸ ಕೆಳಗಡೆನೆ ಬಂದು ಮಾಡ್ಕೊಂಡು ಹೋಗ್ಲಿ ಎಲ್ಲ ಅಂತ. ಮೇಲೆ ಯಾಕಂದರೆ ಎಲ್ಲ ಡೆಸರ್ಟ್ ಮಾಡಿಬಿಟ್ಟಿದ್ದಾರಲ್ಲ, ಯಾರೂ ಇಲ್ಲ ಅಲ್ಲ, ಅದಕ್ಕೋಸ್ಕರ ಇವಾಗ ಇಲ್ಲಿ ಇದು ಸೀನು. ಸೊ ಎಲ್ಲ ಜಾಲಿ ಮಾಡ್ತಾ ಇದ್ದಾರೆ. ಪೀಸಾಗಿದೆ ಜಾಗನೂ. ಸೊ ಜಾಸ್ತಿ ಗಲಾಟೆ ಮಾಡಬಾರ್ದು ಬಂದ್ರೂ. ಒಳ್ಳೆ ಪ್ಲೇಸು ಆ್ಯಕ್ಚುಲಿ. ಈ ಕಡೆ ನೋಡಿ 360 ಡಿಗ್ರಿ ಫುಲ್ಲು ಗ್ರೀನ್, ಇನ್ನೇನೂ ಇಲ್ಲ ನೋಡಿ, ಫುಲ್ಲು ಜಾಲಿ. ಇಲ್ಲಿಂದ ಇವಾಗ ಮುನೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅದು ಗೋಸ್ಟ್ ಟೌನ್ ಆಯಿತು. ನೋಡಿದ್ರಲ್ಲ, ಏನು ನೋಡಿದ್ರಿ ನೀವು? ನಾವು ಒಂದು ಯಾವುದಾದ್ರೂ ಅನಿಮಲ್ ಸೈಟಿಂಗ್ ಸಿಗುತ್ತೆ ಅಂದ್ಕೊಂಡ್ವಿ. ಅದೊಂದು ಬಾಕಿ ಇದೆ, ಅದು ಬಿಟ್ಟು ಮಿಕ್ಕಿದೆಲ್ಲ ಆಗಿದೆ ಜಾಲಿ ಎಲ್ಲ.
ಬನೇಶ್ವರ ಬೆಟ್ಟ, ಅದನ್ನು ಸ್ಲೈಟ್ ಆಫ್ ರೋಡು, ಅದನ್ನು ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ ಬೆಟ್ಟ. ಇದನ್ನು ಯಾರು ಅಷ್ಟು ಎಕ್ಸ್ಪ್ಲೋರ್ ಮಾಡಿರಲ್ಲ. ಈ ದೇವ ಮನೆಗಳು, ಊರಿನವರೊಬ್ಬರು ಯಾರೋ ಸಿಕ್ಕಿದ್ರು, ಅವ್ರಿಗೆ ಕೇಳಿದ್ದಕ್ಕೆ ಅವರು ಜನ ನೀರು ಅವ್ರಿಗೆ ಅನುಕೂಲತೆ ಇಲ್ದಲೇ ಕೆಳಗೆ ಇಳಿದ್ಬಿಟ್ಟಿದ್ದಾರೆ ಎಲ್ಲ ಅಂತ ಅಂದಿದ್ದಾರೆ. ಏನೋ ದೆವ್ವ ಇತ್ತೋ ದೇವ್ರಿತ್ತೋ ನೀರಿತ್ತೋ ನೀರಿರ್ಲಿಲ್ವೋ ಹೂ ನೋಸ್, ಅಲ್ಲಿದ್ದವ್ರಿಗೆ ಅಷ್ಟೇ ಗೊತ್ತದು. ಮನುಷ್ಯ ಆಗಲಿ ಯಾವುದೇ ಪ್ರಾಣಿ ಆಗಲಿ ಅವನದು ಮೋಸ್ಟ್ ಆ್ಯಕ್ಟಿವ್ ಸ್ಟೇಟ್ ಬಂದು ಅವನು ಹೊಟ್ಟೆ ಹಸ್ತಿದ್ದಾಗ, ಆ ಪ್ರಾಣಿ ಹೊಟ್ಟೆ ಹಸ್ತಿದ್ದಾಗ, ಆ ಪ್ರಾಣಿ ಆಗಲಿ ಆ ಮನುಷ್ಯ ಆಗಲಿ ಹೊಟ್ಟೆ ಹಸ್ದಾಗಲೇ ಈಸ್ ಇನ್ ಮೋಸ್ಟ್ ಆ್ಯಕ್ಟಿವ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡೋದಕ್ಕಾಗೋದು. ನನಗೂ ಇವಾಗ ಹೊಟ್ಟೆ ಹಸಿತಾ ಇದೆ, ಸೊ ಸ್ವಲ್ಪ ನಾನು ಆ್ಯಕ್ಟಿವ್ ಆಗಿದ್ದೀನಿ. ನೋಡಿ ಬೇಸಲ್ಲಿ ಒಂದು ದೇವಸ್ಥಾನ ಇದೆ, ಮುನೇಶ್ವರನ ದೇವಸ್ಥಾನ. ಕಾಪಾಡಪ್ಪ ನಮ್ಮಪ್ಪ. ಅಡುಗೆ ಮಾಡ್ತಾವ್ರೆ, ಊಟ ಹಾಕ್ತಾರೆ, ಬಂದರೆ ಗ್ಯಾರಂಟಿ, ಅದರಲ್ಲಿ ಎರಡು ಮಾತೇ ಇಲ್ಲ. ಶಿಸ್ತಿಗೆ ಮೇಲೆ ಹೋಗ್ತಾ ಇದೆ ರೋಡ್. ಹಾಂ ಕಬಡಪ್ಪ ಇಲ್ಲೊಂದಿದೆ ದ್ವಾರಪಾಲಕ. ಯಾವ್ದು ಗುರು ಇದು, ಹೋಯ್ತಾನೆ ಇದೆ ದಾರಿ, ಎಂಡೇ ಸಿಗ್ತಾ ಇಲ್ಲ. What a view, what a view. ನೋಡಿ ಕೀ ಆಫ್ ಆಗಿದೆ, ಡೌನ್ ಅಲ್ವಾ, ಅದಕ್ಕೆ ಕೀ ಆಫ್ ಮಾಡ್ಕೊ ಹೊಡಿತಾ ಇದ್ದೀನಿ. ಆಫ್ ರೋಡು ಒಂದು ಸ್ವಲ್ಪ ಭಯ, ಗೇರಲ್ಲಿ ಇದ್ದರೆ ಮಜಾ ಜಾಸ್ತಿ, ಇನ್ನು ಕಂಟ್ರೋಲಿಂಗ್ ಸಿಗುತ್ತೆ ಚೆನ್ನಾಗಿ. ಗೇರ್ ಇಲ್ಲ ಅಂದರೆ ಹಿಂಗೆ ಹೋಗ್ತಾ ಇರುತ್ತೆ, ಜಾಲಿ ಎಲ್ಲ ಜಾಲಿ. ಹಾಂ ಸ್ಲೋ ಡೌನ್, ಟರ್ನ್ ಇದೆ. ಫುಲ್ಲು ಹೋಗುತ್ತಾ ಇಲ್ವಾ ಅನ್ನೋದೇ ನನಗೆ ಡೌಟು, ನೋಡೇ ಬಿಡೋಣ. ಕಮಾನ್ ಸ್ವಲ್ಪ ದೂರ ಇರೋದಷ್ಟೇ. ಐ ಥಿಂಕ್ ಹೋಗುತ್ತಾ, ಶಿ ಈಸ್ ಗೋಯಿಂಗ್. ಹೋಗ್ತಾ ಇದ್ದೀವಿ. ಹಾಂ ಮತ್ತೆ ಡೌನ್ ಬಂತು. ಪೀಸ್. ಹೆಂಗೆ ಫುಲ್ ಗಾಡಿ ಆಫ್ ಮಾಡ್ಕೊಂಡೆ ಇಳಿಸ್ದೆ. ಬನ್ನಿ ನೀರು ಕುಡಿಯೋಣ ಕೇಳ್ಕೊಂಡು, ಕೊಡ್ತಾರೆ.